ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಸೀತಾದೇವಿಯನ್ನು ಕರೆದುಕೊಂಡು ಹೋಗುವುದಕ್ಕೆ ಶ್ರೀರಾಮನ ಸಮ್ಮತಿ ಎಂಬ 30ನೆಯ ಅಧ್ಯಾಯಕ್ಕೆ ಸ್ವಾಗತ. ಸೀತಾದೇವಿಯು ಎಲ್ಲ ರೀತಿಯಿಂದಲೂ ಸಮಾಧಾನದಿಂದ ಶ್ರೀರಾಮನ ಬಳಿ ಬೇಡಿಕೊಂಡರು. ಶ್ರೀರಾಮನು ವನದಲ್ಲಿ ಉಂಟಾಗುವ ತೊಂದರೆಗಳನ್ನು ಗಮನಿಸಿ ಸೀತಾದೇವಿಯನ್ನು ಕರೆದುಕೊಂಡು ಹೋಗುವುದಕ್ಕೆ ಹಿಂಜರಿಯುತ್ತಿರುವಾಗ ಸೀತಾದೇವಿಯು ಪ್ರಣಯ ಕೋಪದಿಂದ ಶ್ರೀರಾಮನನ್ನು ಆಕ್ಷೇಪಿಸುತ್ತಾ ಆತನ ಪುರುಷತ್ವವನ್ನೇ ಪ್ರಶ್ನಿಸುತ್ತಾ ಪ್ರಣಯ ಕೋಪದಿಂದ ತನ್ನನ್ನು ಕರೆದುಕೊಂಡು ಹೋಗಲೇಬೇಕೆಂದು ಖಡಾಖಂಡಿತವಾಗಿ ಹಠ ಹಿಡಿಯುತ್ತಾಳೆ. ಬಳಿಕ ಶ್ರೀರಾಮನು ಸಂತವಿಡಲು ಸೀತಾದೇವಿಯು ತನ್ನ ಪತಿಯಾದ ರಘುನಾಥನನ್ನು ಸ್ನೇಹಾತಿಶಯದಿಂದಲೂ ಬಹುಮಾನದಿಂದಲೂ ಕೈ ಹಿಡಿದು ನಿಲ್ಲಿಸಿ ಆತನನ್ನು ಕುರಿತು ಹೇಳತೊಡಗಿದಳು. ಶ್ರೀರಾಮ, ಮಿಥಿಲಾ ಪಟ್ಟಣದಲ್ಲಿ ಸಕಲ ತತ್ವವನ್ನು ಬಲ್ಲ ನನ್ನ ತಂದೆಯಾದ ಜನಕರಾಯನು ಅಯೋನಿಜೆಯಾದ ನನ್ನನ್ನು ಮಗಳಾಗಿ ಪಡೆದು ನನ್ನ ಸೌಂದರ್ಯ ಲಕ್ಷಣಗಳನ್ನು ನೋಡಿ ಪುರುಷೋತ್ತಮನಾದ ನಾರಾಯಣನೇ ನನಗೆ ಅಳಿಯನಾಗುವನೆಂದು ತಿಳಿದು ನನ್ನನ್ನು ನಿನಗೆ ಕೊಟ್ಟು ವಿವಾಹ ಮಾಡಿದನು. ಸೂರ್ಯನಂತೆ ತಪಿಸುತ್ತಾ ತೇಜೋಮಯವಾದ ನಿನ್ನಲ್ಲಿ ಪೌರುಷವಿಲ್ಲವೆಂದು ಅಜ್ಞಾನದಿಂದ ನುಡಿದರೆ ಅದು ಅನೃತವಲ್ಲದೆ ಸತ್ಯವಲ್ಲ. ನೀನು ಯಾವ ಕಾರಣ ಸಂಶಯ ಪಡುತ್ತೀಯೇ? ನಿನಗೆ ಯಾರಿಂದ ಭಯ ಉಂಟಾಗಿದೆ? ಮತ್ತೊಂದು ಗತಿಯಿಲ್ಲದ ನನ್ನನ್ನು ಬೇಕೆ ಬಿಟ್ಟು ಹೋಗುವುದಾಗಿ ಹೇಳುತ್ತೀಯೇ? ಪೂರ್ವದಲ್ಲಿ ದ್ಯುಮತ್ಸೇನನೆಂಬ ರಾಜನ ಮಗಳು ಪತಿವ್ರತೆಯೂ ಆದ ಸಾವಿತ್ರಿ ಎಂಬುವಳು ತನ್ನ ಪತಿಯಾದ ಸತ್ಯವಂತನ ಹಿಂದೆಯೇ ವನಕ್ಕೆ ಹೋಗಿ ಅತ್ಯಂತ ಕೀರ್ತಿಯನ್ನು ಪಡೆಯುವಂತೆ ಮಾಡು. ನಾನು ನಿನ್ನನ್ನು ಹೊರತಾಗಿ ಮತ್ತೊಬ್ಬ ಪುರುಷನನ್ನು ಮನಸ್ಸಿನಿಂದಲೂ ಸ್ಮರಿಸಿದವಳಲ್ಲ. ಕುಲಗೇಡಿಯಾದ ಸ್ತ್ರೀಯಂತೆ ಇರತಕ್ಕವಳಲ್ಲ. ಶ್ರೀರಾಮ, ಬಹುಕಾಲದಿಂದ ನಿನ್ನನ್ನೇ ನಂಬಿಕೊಂಡಿರುವ ಪತ್ನಿಯಾದ ನನ್ನನ್ನು ನರ್ತಕನಂತೆ ಬೇರೆಯವರಿಗೆ ಕೊಟ್ಟು ಹೋಗಲು ಬಯಸುತ್ತೀಯ? ನನ್ನನ್ನು ವನಕ್ಕೆ ಕರೆದುಕೊಂಡು ಹೋಗು. ನಿನ್ನ ಸಂಗಡ ಅರಣ್ಯವಾಸವನ್ನು ಮಾಡಿದರೂ ತಪಸ್ಸನ್ನು ಮಾಡಿದರೂ ನನಗೆ ಬಳಲಿಕೆ ತೋರದು. ನಾನು ನಿನ್ನ ಜೊತೆಯಲ್ಲಿ ಬಂದು ಎಲೆ ಮರಳುಗಳ ಮೇಲೆ ಮಲಗಿದರೂ ರಾಜಹಂಸ ಪಕ್ಷಿಯ ತುಬುಟಗಳ ಹಾಸಿಗೆಯ ಮೇಲೆ ಮಲಗಿದ ಹಾಗೆ ಶರೀರಕ್ಕೆ ಅತ್ಯಂತ ಸುಖವಾಗಿರುವುದು. ಮತ್ತು ಭಯಂಕರವಾದ ಸುಳಿಗಾಳಿಗಳಿಂದೇಳುವ ಕೆಂಧೂಳಿಯು ನನ್ನ ಮೈಯ ಮೇಲೆ ಮುಸುಕಿದರು ನಿನ್ನ ಸಹವಾಸದಿಂದ ಗಂಧಾನುಲೇಪನದಂತೆ ತೋರುವುದು. ನಿನ್ನ ಸಂಗಡ ಗರಿಕೆಯ ಮೇಲೆ ಮಲಗಿದರು ಶ್ರೇಷ್ಠವಾದ ರತ್ನಗಂಬಳಿಯ ಮೇಲೆ ಶಯನ ಮಾಡುವಂತೆ ಸುಖವಾಗಿಯೇ ಇರುವುದು. ಕಂದ ಮೂಲ ಫಲ ತರಗೆಲೆಗಳನ್ನು ನಿನ್ನ ಕೈಯಿಂದ ತೆಗೆದುಕೊಂಡರೆ ಅವು ಅಮೃತಕ್ಕೆ ಸಮಾನವಾಗಿರುವವು. ನಾನು ನಿನ್ನ ಸಮೀಪದಲ್ಲಿದ್ದರೆ ತಾಯಿ, ತಂದೆ, ಮನೆ ಮೊದಲಾದವನ್ನು ನೆನೆಯುವವಳಲ್ಲ. ಯಾವ ಯಾವ ಋತುವಿನಲ್ಲಿ ಯಾವ ಯಾವ ಪರ್ಣ ಫಲ ಉಂಟಾಗುವವೋ ಅವನ್ನೇ ಆಹಾರ ಮಾಡಿಕೊಂಡು ಮನಸ್ಸಿಗೆ ವ್ಯಥೆಯಿಲ್ಲದಂತೆ ಇರುವೆನು. ಅದನ್ನು ನೀನೇ ನೋಡುವೆ. ಯಾವ ವಿಷಯದಲ್ಲಿಯೂ ನಾನು ನಿನಗೆ ವ್ಯಥೆಯನ್ನು ಉಂಟು ಮಾಡುವವಳಲ್ಲ. ನಾನು ನಿನ್ನ ಜೊತೆಯಲ್ಲಿ ಇದ್ದುಕೊಂಡು ಅನೇಕ ದುಃಖಗಳನ್ನು ಅನುಭವಿಸಿದರೂ ಅದು ಸ್ವರ್ಗ ಸುಖ ಸಮಾನವಾಗಿರುವುದು. ನೀನಿಲ್ಲದ ಸ್ವರ್ಗ ಸುಖವಾದರೂ ನರಕದ ಅನುಭವವಾಗಿರುವುದು. ಇದನ್ನು ನಿನ್ನ ಅಂತಃಕರಣದಲ್ಲಿ ನಿಶ್ಚಯಿಸಿ ನನ್ನನ್ನು ವನಕ್ಕೆ ಕರೆದುಕೊಂಡು ಹೋಗು. ನನ್ನನ್ನು ಉಪೇಕ್ಷೆ ಮಾಡಿ ಹೋದೆಯಾದರೆ ಆ ಕ್ಷಣದಲ್ಲೇ ವಿಷಪಾನವನ್ನು ಮಾಡುವೆನಲ್ಲದೆ ಈ ಶತ್ರುಗಳಿಗೆ ಅಧೀನಳಾಗಿ ಇರಲಾರನು. ಪ್ರಾಣಕಾಂತ, ನೀನು ನನ್ನನ್ನು ಬಿಟ್ಟು ವನಕ್ಕೆ ಹೋದರೆ ಆ ಕ್ಷಣದಲ್ಲಿಯೇ ನನಗೆ ಮರಣವು ಬರುವುದು. ನಿನ್ನ ಅಗಲಿಕೆಯಿಂದ ಉಂಟಾಗುವ ದುಃಖವನ್ನು ಒಂದು ಕ್ಷಣವಾದರೂ ಸಹಿಸಲಾರೆನು. ಇನ್ನು 14 ವರುಷಗಳ ಪರ್ಯಂತ ಬದುಕಿರುವೆನೆಂಬುದಾದರೂ ಏನು ಎಂದು ನುಡಿದಳು. ಈ ರೀತಿಯಲ್ಲಿ ಸೀತಾದೇವಿಯು ಶೋಕಾಗ್ನಿಯಿಂದ ಪರಿತಪಿಸುತ್ತಾ ಬಹಳವಾಗಿ ಹಂಬಲಿಸುತ್ತಾ ಶ್ರೀರಾಮನ ವಾಕ್ಯಗಳಿಂದ ಗಾಯ ಪಡೆದ ಹೆಣ್ಣಾನೆಯಂತೆ ರೋದನವನ್ನು ಮಾಡುತ್ತಾ ಆತನನ್ನು ಅಪ್ಪಿಕೊಂಡು ಅಗ್ನಿಯನ್ನು ಮತಿಸುವ ಆರಣಿಯು ಕಿಡಿಗಳನ್ನು ಉಗುಳುವಂತೆ ಕಣ್ಣೀರನ್ನು ಸುರಿಸುತ್ತಿದ್ದಳು. ಆ ಕಣ್ಣೀರು ಶೋಕಾಗ್ನಿಯಿಂದ ಉಷ್ಣವಾಗಿ ಕಮಲಗಳಿಂದ ಉದಕ ಬಿಂದುಗಳು ಬೀಳುವಂತೆ ಬೀಳುತ್ತಿದ್ದವು.
ಆ ದೇವಿಯ ಪೂರ್ಣ ಚಂದ್ರನಂತಿದ್ದ ಮುಖವು ಕೊಳದಿಂದ ಹೊರಗೆ ತೆಗೆಯಲ್ಪಟ್ಟ ಕಮಲದಂತೆ ಕಂದಿ ಹೋಗಿದ್ದಿತು. ಅದನ್ನು ಕಂಡು ಶ್ರೀರಾಮನು ಮನಕರಗಿ ಆಕೆಯನ್ನು ಅಪ್ಪಿಕೊಂಡು ಸಂತವಿಡುತ್ತಾ ಆ ದೇವಿಯನ್ನು ಕುರಿತು, ಸೀತೆ, ನೀನು ದುಃಖಿಸುವಾಗ ನನ್ನ ಮನಸ್ಸು ಸ್ವರ್ಗ ಸುಖವನ್ನಾದರೂ ಬಯಸುವುದಿಲ್ಲ. ಸಮಸ್ತ ದಿಕ್ಕುಗಳಲ್ಲಿಯೂ ಬ್ರಹ್ಮದೇವನಿಗೆ ಹೇಗೆ ಭಯವಿಲ್ಲವೋ ಹಾಗೆ ನನಗೂ ಭಯವಿಲ್ಲ. ಎಲೈ ಶೋಭನಾಂಗಿ, ನಾನು ನಿನ್ನ ಮನಸ್ಸಿನ ಅಭಿಪ್ರಾಯವನ್ನು ತಿಳಿಯದೆ ವನವಾಸವು ದುಃಖವೆಂದು ಹೇಳಿದೆನು. ಘೋರ ಅರಣ್ಯದಲ್ಲಾದರೂ ನಿನ್ನನ್ನು ರಕ್ಷಿಸುವುದಕ್ಕೆ ನಾನು ಸಮರ್ಥನು. ನನ್ನ ಸಂಗಡ ವನಕ್ಕೆ ಬರುವುದಾಗಿ ದೃಢವಾಗಿ ಹೇಳಿದ ಮೇಲೆ ಲೋಕದಲ್ಲಿ ಕೀರ್ತಿಕಾಮನಾದವನು ತನ್ನ ಕೀರ್ತಿಯನ್ನು ಬಿಡದಂತೆ ನಾನು ನಿನ್ನನ್ನು ಬಿಟ್ಟು ಇರೆನು. ಜಾನಕಿ, ನೀನು ಪೂರ್ವದವರು ನಡೆದ ಧರ್ಮ ಮಾರ್ಗವನ್ನು ಕೈಗೊಂಡೆ. ಛಾಯಾದೇವಿಯು ಸೂರ್ಯನನ್ನು ಹಿಂಬಾಲಿಸಿ ಹೋಗುವಂತೆ ತಂದೆಯ ಮಾತನ್ನು ಮೀರದೆ ವನಕ್ಕೆ ಹೋಗುವ ನನ್ನ ಹಿಂದೆ ಬಾ. ನನ್ನ ತಂದೆಯಾದ ದಶರಥರಾಯನ ಆಜ್ಞೆಯನ್ನು ಮೀರಿ ಜೀವಿಸಲಾರೆನು. ತನ್ನ ಮುಂದೆ ಇರುವ ತಾಯಿ, ತಂದೆ, ಗುರುಗಳೆಂಬ ಮೂರರನ್ನು ಅತಿಕ್ರಮಿಸುವವನು ದೃಷ್ಟಿ ಗೋಚರವಾಗದಿರುವ ದೇವತೆಗಳ ಆರಾಧನೆಯನ್ನಾದರೂ ಹೇಗೆ ಮಾಡುವನು? ಲೋಕದಲ್ಲಿ ತಾಯಿ, ತಂದೆ, ಗುರುಗಳಿಗೆ ಸಮಾನವಾದ ದೈವವಿಲ್ಲವಾದ ಕಾರಣ ಸೀತೆ, ನನ್ನ ತಂದೆ ತಾಯಿಗಳ ಆಜ್ಞೆಯನ್ನು ಪರಿಪಾಲಿಸುತ್ತಿದ್ದೇನೆ. ಬ್ರಾಹ್ಮಣ ಸತ್ಕಾರವು, ಅನೇಕ ದಕ್ಷಿಣಾಯುಕ್ತವಾದ ದಾನವು, ತಾಯಿ ತಂದೆಗಳ ಸೇವೆಗೆ ಸರಿಬರವು. ಸ್ವರ್ಗ, ಧನ ಧಾನ್ಯಗಳು, ಸಮಸ್ತ ವಿದ್ಯೆಗಳು, ಪುತ್ರ ಸಂತಾನ ಇವೆಲ್ಲವೂ ಗುರುಸೇವೆಯನ್ನು ಮಾಡುವ ಧರ್ಮದಿಂದಲೇ ದೊರೆಯುವವು. ತಂದೆ ತಾಯಿಗಳ ಸೇವೆಯಲ್ಲಿ ತತ್ಪರರಾದ ಪುಣ್ಯಾತ್ಮರು ಸದ್ಗತಿಯನ್ನು ಸುಲಭದಲ್ಲಿ ಪಡೆಯುವರು. ಧರ್ಮ ಮಾರ್ಗ ಪ್ರವರ್ತಕನಾಗಿ ನನ್ನ ತಂದೆಯಾದ ದಶರಥರಾಯನು ಹೇಗೆ ನಿರೂಪಿಸಿದನು ಹಾಗೆ ನಾನು ನಡೆಯುತ್ತಿದ್ದೇನೆ. ಇದೇ ನನಗೆ ಶಾಶ್ವತವಾದ ಧರ್ಮ. ಈಗ ನಿನ್ನನ್ನು ದಂಡಕಾರಣ್ಯಕ್ಕೆ ಕರೆದುಕೊಂಡು ಹೋಗಲು ಮನಸ್ಸಿನಲ್ಲಿ ನಿಶ್ಚಯಿಸಿದೆನು. ನೀನು ನಿನ್ನ ಕೋಪವನ್ನು ಬಿಟ್ಟು ವನವಾಸಕ್ಕೆ ಸಿದ್ಧಳಾಗಿ ನನ್ನ ಜೊತೆಗೆ ಪ್ರಯಾಣ ಮಾಡು. ನೀನು ಉತ್ತಮ ಕುಲದಲ್ಲಿ ಜನಿಸಿದವಳು. ಸತ್ಕುಲ ಪ್ರಸೂತನಾದ ನನ್ನನ್ನು ಕೈ ಹಿಡಿದೆ ವನವಾಸಕ್ಕೆ ತೆರಳುವ ಯತ್ನವನ್ನು ಮಾಡು. ನೀನಿಲ್ಲದೆ ನಾನು ಸ್ವರ್ಗ ಸುಖವನ್ನು ಒಲ್ಲೆನು. ನಿನ್ನಲ್ಲಿರುವ ರತ್ನಗಳನ್ನು ದಾನ ಮಾಡಿ ಭೋಜನಾರ್ಥವಾಗಿ ಬಂದವರಿಗೆ ಅನ್ನವನ್ನಿಕ್ಕಿ ಮನೋಹರಗಳಾದ ಭೂಷಣಗಳನ್ನು, ವಸ್ತ್ರಗಳನ್ನು ಕೇಳಿದವರಿಗೆ ಕೊಡು. ವಿನೋದಾರ್ಥವಾದ ರತ್ನ, ಗನ್ನಡಿ, ನಿಲುಗೊಂಬೆ ಮೊದಲಾದ ವಸ್ತುಗಳನ್ನು ನಿನ್ನನ್ನು ಆಶ್ರಯಿಸಿದ ಸೇವಕರಿಗೆ ಕೊಡು ಎಂದು ನಿರೂಪಿಸಿದನು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.